ಕೆಆರ್ ಮಾರ್ಕೆಟ್ನಲ್ಲಿ ಎಂದಿನಂತೆ ವ್ಯಾಪಾರ. ಹೂ ಹಣ್ಣು ತರಕಾರಿ ವ್ಯಾಪಾರಿಗಳಿಂದ ಎಂದಿನಂತೆ ವ್ಯಾಪಾರ ಆರಂಭ ಆಗಿದೆ. ಬೆಳಗಿನ ಜಾವವೇ ಕೆಆರ್ ಮಾರ್ಕೆಟ್ನಲ್ಲಿ ವ್ಯಾಪಾರ ವಹಿವಾಟು ಆರಂಭ ಆಗುತ್ತೆ. ಈ ಹೊತ್ತಿಗೆ ಈಗ ವ್ಯಾಪಾರ ಆರಂಭ ಆಗಿದೆ. ವ್ಯಾಪಾರಸ್ಥರು ರಸ್ತೆ ಬದಿ ವ್ಯಾಪಾರವನ್ನ ಬೆಳಗಿನಿಂದಲೇ ಆರಂಭ ಮಾಡಿದ್ದಾರೆ. ಹೂ ಹಣ್ಣು ತರಕಾರಿ ಇದೆಲ್ಲ ಕೆಆರ್ ಮಾರ್ಕೆಟ್ನಲ್ಲಿ ರಸ್ತೆ ಮೇಲೆ ಕೂತ್ಕೊಂಡೆಲ್ಲ ವ್ಯಾಪಾರ ಮಾಡ್ತಾರೆ. ಅದ್ಯಾವುದಕ್ಕೂ ಅವಕಾಶ ಇಲ್ಲ ಅಂತೇಳಿ ಹೇಳಿದ್ರು ಕೂಡ ಬೆಳಗಿನಿಂದಲೇ ಕೆಆರ್ ಮಾರ್ಕೆಟ್ನಲ್ಲಿ ವ್ಯಾಪಾರ ವಹಿವಾಟು ಆರಂಭವಾಗಿದೆ. ಹೆಚ್ಚಿನ ಮಾಹಿತಿಯೊಂದಿಗೆ ಸತ್ತರ್ ಇದ್ದಾರೆ ಕೆಆರ್ ಮಾರ್ಕೆಟ್ನಿಂದಲೇ ನೇರ ಸಂಪರ್ಕದಲ್ಲಿ. ಸತ್ತರ್, ಕೆಆರ್ ಮಾರ್ಕೆಟ್ನಲ್ಲಿ ಬೆಳಗಿನ ಜಾವನೇ ಅಲ್ಲಿ ಹೂ ಹಣ್ಣು ತರಕಾರಿ ಎಲ್ಲ ಕೊಂಡ್ಕೊಳ್ಳಕ್ ಜನ ಬರ್ತಾರೆ. ಹೀಗಾಗಿ ಇವತ್ತು ಬೀದಿ ಬದಿ ವ್ಯಾಪಾರಿಗಳ ಬಂದಿದೆ. ಆದ್ರೂ ವ್ಯಾಪಾರ ವಹಿವಾಟು ಆರಂಭವಾಗಿದೆ. ಸದ್ಯಕ್ಕೆ ಏನ್ ಹೇಳ್ತಾರೆ ವ್ಯಾಪಾರಿಗಳು? ತಮಗೇನ್ ಕಂಡು ಬರ್ತಾ ಇದೆ ಸುತ್ತಮುತ್ತ ಸತ್ತರ್? ರಂಜಿತ್, ಇವತ್ತು ಒಂದು ಕಡೆಯಲ್ಲಿ ಇದು ಫುಟ್ಪಾತ್ ಒತ್ತುವರಿ ತೆರವನ್ನು ಖಂಡಿಸಿ ಬೀದಿ ಬದಿ ವ್ಯಾಪಾರಿಗಳ ಜಂಟಿ ಹೋರಾಟ ಸಮಿತಿ ಈಗಾಗಲೇ ಬಂದ್ಗೆ ಕರೆ ಕೊಟ್ಟಿದೆ. ಈ ಒಂದು ಬಂದ್ಗೆ ಕೆಆರ್ ಮಾರ್ಕೆಟ್ ನಲ್ಲಿರುವಂತಹ ವ್ಯಾಪಾರಸ್ಥರು ಬಹುತೇಕರು ಬಾಹ್ಯವಾಗಿರುವಂತಹ ಬೆಂಬಲವನ್ನು ಕೊಟ್ಟಿದ್ದಾರೆ. ಅಂದ್ರೆ ನಾವು ಬಂದ್ಗೆ ನಮ್ಮ ಬೆಂಬಲ ಇದೆ, ಬಟ್ ನಾವು ವ್ಯಾಪಾರ ಮಾಡೋದು ಅನಿವಾರ್ಯ. ನಮ್ಮ ಇವತ್ತಿನ ವ್ಯಾಪಾರ ಏನಿದೆ, ಇಂದಿನ ನಮ್ಮ ವ್ಯಾಪಾರವೇ ಇಂದಿನ ಬದುಕಾಗಿರುತ್ತೆ. ಇದೇ ಕಾರಣಕ್ಕಾಗಿ ನಾವು ವ್ಯಾಪಾರ ಮಾಡ್ತೀವಿ ಅಂತ ಅಂತಿದ್ದಾರೆ. ನಿಮಗೆ ಕೆಆರ್ ಮಾರ್ಕೆಟ್ ನ ದೃಶ್ಯವನ್ನು ಕೂಡ ತೋರಿಸ್ತಾ ಹೋಗ್ತೀನಿ. ಕೆಆರ್ ಮಾರ್ಕೆಟ್ ಅಂದ್ರೆ ನಗರದ ಇದೊಂಥರ ಹಾಟ್ಸ್ಪಾಟ್ ಇದ್ದಂಗೆ ವ್ಯಾಪಾರದ ವಿಚಾರವಾಗಿ. ಯಾಕಂದ್ರೆ ಇಲ್ಲಿ ಕೇವಲ ಈ ಒಂದು ಭಾಗ ಮಾತ್ರ, ಅಂದ್ರೆ ಕೆಆರ್ ಮಾರ್ಕೆಟ್ ಸುತ್ತಮುತ್ತಲು ಮಾತ್ರ ಅಲ್ಲ, ನಗರದ ಮೂಲೆ ಮೂಲೆಯಿಂದಲೂ ಕೂಡ ಇಲ್ಲಿಗೆ ಬಂದು ವ್ಯಾಪಾರವನ್ನು ಮಾಡ್ತಾರೆ. ಒಂದೇ ಸೂರಿನಡಿ ಎಲ್ಲವೂ ಸಿಗುವಂತಹ ಕಾರಣಕ್ಕಾಗಿ ಬೆಳಗಿನ ಜಾವ 4 ಗಂಟೆಯಿಂದಲೇ ಇಲ್ಲಿ ವ್ಯಾಪಾರ ಶುರುವಾಗುತ್ತೆ. ಬಟ್ ಇವತ್ತಿನ ಬಂದಿನ ವಿಚಾರವಾಗಿ ಇಲ್ಲಿರುವಂತಹ ವ್ಯಾಪಾರಸ್ಥರನ್ನು ಮಾತನಾಡಿಸಿದಂತಹ ಸಂದರ್ಭದಲ್ಲಿ ಬಂದ್ಗೆ ಬೆಂಬಲ ಇದೆ. ನಾವು ಇಲ್ಲಿ ಕಳೆದ 10 ವರ್ಷಗಳಿಂದಲೂ ಕೂಡ ಇಲ್ಲಿ ವ್ಯಾಪಾರವನ್ನು ಮಾಡ್ತಾ ಇದ್ದೀವಿ. ಇಲ್ಲಿ ಮತ್ತೊಂದು ವಿಚಾರ ಏನಂದ್ರೆ, ಈ ಒಂದು ಜಾಗ ಏನಿದೆ ಇದು ಕೇಂದ್ರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವಂತಹ ಕೆಆರ್ ಮಾರ್ಕೆಟ್ ನಲ್ಲೇ ಮೊದಲ ಬಾರಿಗೆ ಇಲ್ಲಿ ಅಂದ್ರೆ ಈ ಫುಟ್ಪಾತ್ ಒತ್ತುವರಿ ತೆರವು ಮುಂಚಿತವಾಗಿ 1 ವಾರ ಮುಂಚಿತವಾಗಿ ಇಲ್ಲಿ ತೆರವು ಕಾರ್ಯಾಚರಣೆ ಶುರುವಾಗಿತ್ತು. ಕೆಆರ್ ಮಾರ್ಕೆಟ್ ನಲ್ಲಿ ಕಂಪ್ಲೀಟ್ ಆಗಿ ಇಲ್ಲಿರುವಂತಹ ಬೀದಿ ಬದಿ ವ್ಯಾಪಾರಿಗಳನ್ನು ತೆರವು ಮಾಡುವುದಾಗಿ ಕೇಂದ್ರ ಪಾಲಿಕೆ ಆಯುಕ್ತರಾಗಿರುವಂತಹ ಜಗದೀಶ್ ಅವರು ಮಾಹಿತಿಯನ್ನು ಕೊಟ್ಟಿದ್ರು. ಬಟ್ ಇಲ್ಲಿ ವ್ಯಾಪಾರಸ್ಥರ ವರ್ಷ ಏನಂದ್ರೆ, ನಾವು ಕಳೆದ ಹಲವು ವರ್ಷಗಳಿಂದ ಇಲ್ಲಿ ವ್ಯಾಪಾರವನ್ನು ಮಾಡ್ತಾ ಇದ್ದೀವಿ, ನಾವು ಯಾರಿಗೂ ತೊಂದರೆ ಕಾಡ್ತಾ ಇಲ್ಲ, ನಮ್ಮ ಪಾಡಿಗೆ ನಾವು ವ್ಯಾಪಾರ ಮಾಡ್ಕೊಂಡು ಹೋಗ್ತಾ ಇದ್ದೀವಿ, ನಮ್ಮನ್ನ ಇಲ್ಲಿಂದ ಹೋಗಿ ಅಂದ್ರೆ ನಾವು ಎಲ್ಲಿಗೆ ಹೋಗುದನ್ನೋ ಪ್ರಶ್ನೆ ಕೂಡ ಮಾಡ್ತಾ ಇದ್ದಾರೆ. ಬಟ್ ಇವತ್ತಿನ ಬಂದಿನ ವಿಚಾರವಾಗಿ ನಮ್ಮ ಬಂದಿಗೆ ಬೆಂಬಲ ಇದೆ, ಬಟ್ ನಮ್ಗೆ ವ್ಯಾಪಾರ ಅನಿವಾರ್ಯ. ಇದೇ ಕಾರಣಕ್ಕಾಗಿ ಬಾಹ್ಯ ಬೆಂಬಲವನ್ನು ಘೋಷಣೆ ಮಾಡುವುದಾಗಿಯೂ ಕೂಡ ಇಲ್ಲಿರುವಂತಹ ವ್ಯಾಪಾರಸ್ಥರು ಮಾಹಿತಿಯನ್ನು ನೀಡ್ತಾ ಇರುವಂತದ್ದು. ಮತ್ತೊಂದು ಕಡೆಯಲ್ಲಿ ಇವತ್ತಿನ ಬಂದ್ ಫ್ರೀಡಂ ಪಾರ್ಕ್ ನಲ್ಲಿ ಹೋರಾಟ ಶುರುವಾಗುವುದು ಬೆಳಗ್ಗೆ 10 ಗಂಟೆಯ ನಂತರ. ಆ ಒಂದು ಸಂದರ್ಭದಲ್ಲಿ ನಗರದ ಬೇರೆ ಬೇರೆ ಭಾಗಗಳಲ್ಲಿ ಒಂದಿಷ್ಟು ವ್ಯಾಪಾರಸ್ಥರು, ಪ್ರಮುಖವಾಗಿ ಸಂಘಟನೆಯರ ಜೊತೆ ಆಗಿರಬಹುದು ಅಥವಾ ಅವರ ಆಪ್ತವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ಒಂದಿಷ್ಟು ವ್ಯಾಪಾರಸ್ಥರು ಭಾಗಿಯಾಗುವಂತಹ ಸಾಧ್ಯತೆ ಇದೆ. ಇನ್ನೊಂದು ಬಣ ಏನಿದೆ ಅಂದ್ರೆ ರಂಗಸ್ವಾಮಿ ಅವರ ಬಣ, ನಾವು ಬೀದಿಯಲ್ಲಿ ನಿಂತು ಹೋರಾಟವನ್ನು ಮಾಡಿ ಈಗಾಗಲೇ ಹಲವು ವರ್ಷಗಳ ಹೋರಾಟವನ್ನು ಮಾಡಿದ್ದೀವಿ, ಅದು ಯಾವುದೇ ರೀತಿ ಪ್ರಯೋಜನ ಆಗಿಲ್ಲ. ಅಂದ್ರೆ ಈ ಫುಟ್ಪಾತ್ ಒತ್ತುವರಿ ತೆರವು ವಿಚಾರವಾಗಿ ನಮಗೆ ದೊಡ್ಡ ಮಟ್ಟದಲ್ಲಿ ಹೋರಾಟ ಎಫೆಕ್ಟ್ ಕೊಟ್ಟಿಲ್ಲ. ಇದೇ ಕಾರಣಕ್ಕಾಗಿ ನಾವು ಕಾನೂನಾತ್ಮಕವಾಗಿ ಹೋರಾಟವನ್ನು ಮಾಡ್ತೀವಿ, ಇದೇ ಕಾರಣಕ್ಕೆ ಕೋರ್ಟ್ಗೆ ಹೋಗ್ತೀವಿ ಅಂತ ಇದೀಗ ಮತ್ತೊಂದು ಬಣ ಕೋರ್ಟ್ಗೆ ಹೋಗಿರುವಂತದ್ದು. ಈ ಹಿನ್ನೆಲೆ ಇವತ್ತಿನ ಬಂದ್ಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ರಂಜಿತ್, ಓಕೆ ಸರ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.